ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಇಬ್ಬರು ಹೆಂಡತಿಯರು. ಆ ರಾಜನತ್ರ ಒಡವೆ ವಜ್ರ ವೈಡೂರ್ಯ ಎಲ್ಲ ಇತ್ತು. ಆದರೆ ಒಂದು ಕೊರಗು ಮಾತ್ರ ಅವನಿಗೆ ಮಕ್ಕಳಾಗಲಿಲ್ಲ ಎಂಬ ಕೊರಗು ಅವರಿಗೆ ಕಾಡುತ್ತಿತ್ತು. ಆಗ ಒಂದು ದಿನ ಒಬ್ಬ ಋಷಿ ಅವರಿಗೆ ಮಕ್ಕಳಾಗಲು ಒಂದು ಮಾವಿನ ಹಣ್ಣನ್ನು ಮಂತ್ರಿಸಿ ರಾಜನ ಹೆಂಡತಿಯ ಕೈಗೆ ಕೊಟ್ಟರು. ಈ ಹಣ್ಣನ್ನು ತಿಂದರೆ ನಿಮಗೆ ಮಕ್ಕಳಾಗುತ್ತದೆ ಎಂದು ಋಷಿಮುನಿಯ ಹೇಳಿದರು. ಆಗ ರಾಣಿ ಆ ಮಾವಿನ ಹಣ್ಣನ್ನು ತಿಂದಳು. ತಿಂದ ನಂತರ ಅದರ ವಾಟೆಯನ್ನು ಕೆಳಗೆ ಎಸೆದಳು. ಅಲ್ಲೇ ಪಕ್ಕದಲ್ಲಿ ಓಡಾಡುತ್ತಿದ್ದ ನಾಯಿ ಒಂದು ಆ ವಾಟೆಯನ್ನು ತಿಂದಿದ್ದು. ಸ್ವಲ್ಪ ದಿನಗಳ ನಂತರ ರಾಣಿ ಗರ್ಭಿಣಿಯಾದಳು. ಆ ವಾಟೆಯನ್ನು ತಿಂದ ನಾಯಿ ಕೂಡ ಗರ್ಭಿಣಿಯಾಯಿತು. ಸ್ವಲ್ಪ ತಿಂಗಳು ಕಳೆದವು. ರಾಣಿಗೆ 2 ನಾಯಿ ಮರಿಗಳು ಹುಟ್ಟಿದವು. ನಾಯಿಗೆ 2 ಮುದ್ದಾದ ಹೆಣ್ಣು ಮಕ್ಕಳು ಹುಟ್ಟಿದರು. ಆಗ ನಾಯಿ ನಾವು ಇಲ್ಲೇ ಇದ್ದರೆ ನಮ್ಮ ಮಕ್ಕಳನ್ನು ಎತ್ತಿಕೊಂಡು ಬಿಡುತ್ತಾರೆ ಎಂದು ತಿಳಿದು ಅಲ್ಲಿಂದ ಬೇರೆ ಊರಿಗೆ ಬಂದಿತ್ತು. ಪುಟ್ಟ ಮನೆ ಮಾಡಿಕೊಂಡು ಅದರಲ್ಲಿ ವಾಸವಾಗಿತ್ತು. ಅದು ಒಂದು ಮರುಭೂಮಿ. ಅಲ್ಲಿ ಯಾರೂ ವಾಸವಾಗಿರಲಿಲ್ಲ. ನಾಯಿ ಮತ್ತು 2 ಹೆಣ್ಣು ಮಕ್ಕಳು ಮಾತ್ರ ನೆಲೆಸಿದ್ದರು. ಸ್ವಲ್ಪ ವರ್ಷಗಳು ಕಳೆದ ನಂತರ ಹೆಣ್ಣು ಮಕ್ಕಳು ದೊಡ್ಡವರಾಗಿ ಬೆಳೆದಿದ್ದರು. ಆದರೂ ಮನೆಯಲ್ಲೇ ಇರುತ್ತಿದ್ದರು. ನಾಯಿ ಅವರನ್ನು ಹೊರಗಡೆ ಬಿಡುತ್ತಿರಲಿಲ್ಲ. ನಾಯಿ ಅವರನ್ನು ಸಾಕುತ್ತಿತ್ತು. ಊಟವೆಲ್ಲ ಅದೇ ತಂದು ಕೊಡುತ್ತಿತ್ತು. ಒಂದು ದಿನ ಬೇಟೆಯಾಡಲು ಒಬ್ಬ ರಾಜಕುಮಾರ ಮತ್ತು ಮಂತ್ರಿ ಇಬ್ಬರೂ ಕುದುರೆ ಮೇಲೆ ಬಂದರು. ಬೇಟೆಯಾಡಿ ತುಂಬಾ ದಣಿದಿದ್ದರು. ಅವರಿಗೆ ನೀರು ಕುಡಿಯಬೇಕೆಂದು ಅನಿಸಿತು. ಎಲ್ಲಿ ನೋಡಿದರೂ ಅವರಿಗೆ ನೀರು ಸಿಗಲಿಲ್ಲ. ಆಗ ದೂರದಲ್ಲಿ ಇವರ ಮನೆಯಲ್ಲಿ ಹೊಗೆ ಹೋಗುತ್ತಿರುವುದನ್ನು ಕಂಡು ಆ ಮನೆಯಲ್ಲಿ ಯಾರು ಇರಬಹುದು, ಅಲ್ಲಿ ನೀರು ಕುಡಿಯೋಣ ಬಾ ಎಂದು ರಾಜಕುಮಾರ ಮಂತ್ರಿಗೆ ಹೇಳಿ ಕರೆದುಕೊಂಡು ಬಂದ. ಅವ್ರು ಎಷ್ಟೇ ಬಾಗಿಲು ತಟ್ಟಿದರೂ ಯಾರು ಬಾಗಿಲನ್ನು ತೆಗೆಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅಕ್ಕತಂಗಿಯರಲ್ಲಿ ದೊಡ್ಡ ಅಕ್ಕ ಬಾಗಿಲನ್ನು ತೆಗೆದಳು. ಇವರನ್ನು ನೋಡಿದ ರಾಜ ಹಾಗೂ ಮಂತ್ರಿಗೆ ತುಂಬಾ ಆಶ್ಚರ್ಯವಾಯಿತು. ಹೆಣ್ಣು ಮಕ್ಕಳು ನೋಡಲು ತುಂಬಾ ಸುಂದರವಾಗಿದ್ದರು. ಆ ರಾಜನಿಗೆ ಅವರ ಮೇಲೆ ಆಸೆ ಆಯಿತು. ಮದುವೆಯಾಗು ಎಂದು ಕೇಳಿದರು. ಆದರೆ ಅವರು ಒಪ್ಪಲಿಲ್ಲ. ನಮ್ಮ ತಾಯಿ ಹೊರಗೆ ಹೋಗಿದ್ದಾಳೆ, ಬರುತ್ತಾಳೆ ಎಂದು ಹೇಳಿ ಬಾಗಿಲನ್ನು ಹಾಕಿದರು. ಸ್ವಲ್ಪ ಸಮಯದ ನಂತರ ಇಬ್ಬರು ಯೋಚನೆ ಮಾಡಿ ಎಷ್ಟು ದಿನ ಈ ಮನೆಯಲ್ಲಿ ಬಡತನವನ್ನು ಅನುಭವಿಸುವುದು ಎಂದು ಹೇಳಿದಳು. ಅಕ್ಕ, ಆದರೆ ತಂಗಿ, ನಮ್ಮ ತಾಯಿಯನ್ನು ಬಿಟ್ಟು ಹೋಗುವುದು ಹೇಗೆ ಎಂದು ನಿರಾಕರಿಸಿದಳು. ಆದರೂ ಸುಮ್ಮನಿರದ ಅಕ್ಕ ಅವಳನ್ನು ಒಪ್ಪಿಸಿದಳು. ಸ್ವಲ್ಪ ದಿನದ ನಂತರ ರಾಜ ಮತ್ತು ಮಂತ್ರಿ ಇಬ್ಬರೂ ಅಲ್ಲಿಗೆ ಬಂದರು. ಅವರ ಒಪ್ಪಿಗೆಯಂತೆ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋದರು. ತಂಗಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಹೋದಳು. ಹೋಗುವ ಮುಂಚೆ ತನ್ನ ಕತ್ತಲಿದ್ದ ಮಣಿಯ ಸರವನ್ನು ತೆಗೆದು ಒಂದೊಂದೇ ಮಣಿಯನ್ನು ದಾರಿ ಉದ್ದಕ್ಕೂ ಹಾಕಿಕೊಂಡು ರಾಜನ ಅರಮನೆವರೆಗೂ ಹೋದಳು. ತನ್ನ ತಾಯಿಯಾದ ನಾಯಿ ಬಂದರೆ ಗಾಬರಿಯಾಗಬಾರದೆಂದು ಈ ರೀತಿ ಮಾಡಿದಳು. ಹೊರಗೆ ಹೋಗಿದ್ದ ನಾಯಿ ಮನೆಗೆ ಬಂದು ನೋಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಇರಲಿಲ್ಲ. ನಾಯಿಗೆ ತುಂಬಾ ಗಾಬರಿಯಾಯಿತು ಹಾಗೂ ಕಣ್ಣಲ್ಲಿ ನೀರು ಬಂತು. ಆಗ ಮಗಳು ಹಾಕಿದ್ದ ಮಣಿಯನ್ನು ನೋಡಿ ಅದನ್ನು ತೆಗೆದುಕೊಂಡು ಅದರ ಹಿಂದೆಯೇ ಹೋದಳು. ಆಗ ಅವಳಿಗೆ ತನ್ನ ದೊಡ್ಡ ಮಗಳ ಮನೆಯ ಸಿಕ್ಕಿತು. ಅವಳ ತಾಯಿಯನ್ನು ನೋಡಿದ ಅವಳು ತುಂಬಾ ಗಾಬರಿಯಾದಳು. ನನ್ನ ಅಮ್ಮ ನಾಯಿ ಎಂದು ಮಂತ್ರಿಗೆ ಗೊತ್ತಾದರೆ ನನ್ನನ್ನು ಸಾಯಿಸಿಬಿಡುತ್ತಾನೆ ಎಂದು ಬಿಸಿ ಗಂಜಿಯನ್ನು ನಾಯಿಯ ಮೇಲೆ ಹಾಕಿದಳು. ಆಗ ನಾಯಿ ಅಳುತ್ತಾ ಅಲ್ಲಿಂದ ನಿಧಾನವಾಗಿ ಮುಂದೆ ತನ್ನ ಚಿಕ್ಕ ಮಗಳ ಮನೆ ಹತ್ತಿರ ಹೋಗಿತ್ತು. ಆಗ ಅವಳು ನಾಯಿಯನ್ನು ನೋಡಿ ಅಯ್ಯೋ ಅಮ್ಮ ಬಂದೆಯಾ ಎಂದು ಖುಷಿ ಪಡುತ್ತಾ ನಾನು ತಪ್ಪು ಮಾಡಿದೆ ಅಮ್ಮ, ನಿನ್ನ ಬಿಟ್ಟು ಬರಬಾರದು ಅಂತ ಹೇಳಿ ಅಪ್ಪಿಕೊಂಡಳು. ಆ ನಾಯಿ ಅಲ್ಲಿಯೇ ಪ್ರಾಣ ಬಿಟ್ಟಿತು. ತುಂಬಾ ನೋವಿನಿಂದ ಅದನ್ನು ಮುಚ್ಚಲು ನೋಡಿದಾಗ ಅದು ಪೂರ್ತಿ ಬಂಗಾರವಾಗಿತ್ತು. ನಾಯಿಯ ಪ್ರಾಣ ಹರಿಹೋಗಿತ್ತು. ದುಃಖದಲ್ಲಿ ಅದನ್ನು ಮುಚ್ಚಲು ಹೋದಾಗ ಅದು ಬಂಗಾರದ ಒಡವೆ, ಮುತ್ತಿನ ಹಾರ, ಬಂಗಾರದ ಬಳೆಗಳು, ವಜ್ರದ ಒಲೆಗಳು, ವಜ್ರದ ಸರಗಳು, ಮುತ್ತಿನ ಸರಗಳು, ಹಾರಗಳು ಆದವು. ಅದನ್ನು ನೋಡಿ ಅವಳು ತುಂಬಾ ಖುಷಿಪಟ್ಟು ಇನ್ನು ಮುಂದೆ ನನ್ನ ತಾಯಿ ನನ್ನ ಜೊತೆಯಲ್ಲೇ ಇರುತ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆ ಒಡವೆಗಳನ್ನು ತನ್ನ ಮೈ ಮೇಲೆ ಧರಿಸಿಕೊಂಡಳು. ಆ ಒಡವೆಗಳನ್ನು ನೋಡಿ ರಾಜನು ಇದನ್ನೆಲ್ಲ ನಿನಗೆ ಯಾರು ಕೊಟ್ಟರು ಎಂದು ಕೇಳಿದಾಗ ಆಗ ಅವಳು ನನ್ನ ತಾಯಿ ಬಂದಿದ್ದಳು, ಮನೆಗೆ ಕೊಟ್ಟು ಹೋದಳು ಎಂದಳು. ಅದಕ್ಕೆ ರಾಜ ಹೀಗೆ ಹೇಳಿದ, ನಿನ್ನ ಮದುವೆ ಆದಾಗಿಂದ ನಿಮ್ಮ ತಾಯಿಯನ್ನು ನೋಡೇ ಇಲ್ಲ ನಾವು. ನಿಮ್ಮ ತಾಯಿ ಮನೆಗೆ ಹೋಗಿ ಬರುವ ಎಂದು ರಾಜರು ಕೇಳಿದಾಗ ಅದಕ್ಕೆ ಅವಳು ಹೌದು ಎಂದಳು. ಆಗ ಅವರಿಬ್ಬರೂ ತಯಾರಾದರೂ ಹೋಗೋದಕ್ಕೆ. ಆದರೆ ಅವಳಿಗೆ ಸ್ವಲ್ಪ ಗೊಂದಲ. ಯಾಕಂದರೆ ತಾಯಿ ಮನೆ ಇರುವುದಿಲ್ಲ, ತಾಯಿ ಸತ್ತು ಹೋಗಿದ್ದಾಳೆ. ಎಲ್ಲಿಗೆ ಹೋಗುವುದು ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ. ಇಬ್ಬರು ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಇಬ್ಬರಿಗೂ ದಣಿವಾಗಿ ಆಯಾಸವಾಗಿ ಅಲ್ಲೇ ಮರದ ಕೆಳಗೆ ಮಲಗುತ್ತಾರೆ. ರಾಜ ನಿದ್ರಿಸಿರುತ್ತಿರುತ್ತಾನೆ. ಆಗ ಅವಳು ದೂರದಲ್ಲಿ ಒಂದು ಸಣ್ಣ ಹುಟ್ಟ ಇರುತ್ತದೆ. ನಮ್ಮ ತಾಯಿ ಮನೆ ಇಲ್ಲ, ಈಗ ಏನು ಮಾಡುವುದೆಂದು ಮನಸ್ಸಿನಲ್ಲಿ ಅಂದುಕೊಂಡು ನಾನು ಸುಳ್ಳು ಹೇಳಿದ್ದೇನೆ, ಅದರ ಬದಲಾಗಿ ನಾನು ಸಾಯುವುದೇ ಮೇಲೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಉತ್ತದಲ್ಲಿ ಕೈ ಹಾಕುತ್ತಾಳೆ. ಉತ್ತರದಲ್ಲಿರುವ ಹಾವುಗೆ ಒಂದು ಸಣ್ಣ ಗುಳ್ಳೆ ಆಗಿರುತ್ತದೆ. ಅದರ ನೋವಿನಿಂದ ಅದು ಬಳಲುತ್ತಿರುತ್ತದೆ. ಇವಳು ಕೈ ಇಟ್ಟ ತಕ್ಷಣ ಆ ಗುಳ್ಳೆ ಒಡೆದು ತಣ್ಣಗಾಗುತ್ತದೆ. ನೋವು ಈಗ ಸ್ವಲ್ಪ ಕಡಿಮೆಯಾಗುತ್ತದೆ. ಆದ್ದರಿಂದ ಹಾವಿಗೆ ತುಂಬಾ ಖುಷಿಯಾಗಿ ಹೊರಗಡೆ ಬಂದು ನೋಡುತ್ತದೆ. ರಾಜ್ಕುಮಾರಿ ಅಳುತ್ತಿರುತ್ತಾಳೆ. ಹಾವು ಯಾಕಮ್ಮ ಅಳುತ್ತಿದ್ದೀಯಾ ಎಂದು ಕೇಳಿದಾಗ ಆಗ ಅವಳು ನಡೆದಿದ್ದೆಲ್ಲನೂ ಹೇಳುತ್ತಾಳೆ. ಆಗ ಹಾವು ಹೇಳುತ್ತದೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅವಳ ಕೈಗೆ ಸ್ವಲ್ಪ ಮಣ್ಣನ್ನು ಕೊಡುತ್ತದೆ. ಈ ಮಣ್ಣನ್ನು ನೀನು ದೂರದಲ್ಲಿ ಹಾಕಿದಾಗ ದೊಡ್ಡ ಬಂಗಲೆಯಾಗುತ್ತದೆ. ನೀನು ಎಷ್ಟು ದಿನ ಬೇಕಾದರೂ ಅಲ್ಲಿರಬಹುದು. ಸ್ವಲ್ಪ ದಿನ ನಂತರ ನೀನು ಹಿಂತಿರುಗಿ ಹೋಗಬೇಕಾದರೆ ಅದೇ ಮಣ್ಣನ್ನು ಮತ್ತೆ ಹಾಕಿದರೆ ಮನೆ ಬೆಂಕಿಯಾಗಿ ಉರಿಯುತ್ತದೆ ಎಂದು ಹಾವು ಹೇಳುತ್ತದೆ. ಅವಳು ತುಂಬಾ ಖುಷಿಯಾಗಿ ಧನ್ಯವಾದಗಳು ಹೇಳಿ ಅಲ್ಲಿಂದ ಹೊರಡುತ್ತಾಳೆ.
ದೂರಕ್ಕೆ ಮಣ್ಣನ್ನು ಎಸೆದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ. ಆಗ ಅಲ್ಲಿ ದೊಡ್ಡ ಬಂಗಲೆ ಆಗುತ್ತದೆ. ರಾಜನನ್ನು ಆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಇದೇ ನಮ್ಮ ತಾಯಿ ಮನೆ ಎಂದು ಹೇಳಿ ಅಲ್ಲಿ ತುಂಬಾ ದಿನಗಳವರೆಗೆ ಅಲ್ಲೇ ಕಳೆಯುತ್ತಾರೆ. ನಂತರ ತಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರುವಾಗ ಮತ್ತೆ ಮಣ್ಣನ್ನು ಎಸೆಯುತ್ತಾ ಪ್ರಾರ್ಥನೆ ಮಾಡುತ್ತಾಳೆ. ಆಗ ಆ ಮನೆ ಜೋರಾದ ಬೆಂಕಿಯಲ್ಲಿ ಉರಿಯುತ್ತದೆ. ತನ್ನ ಗಂಡನಿಗೆ ಹೇಳುತ್ತಾಳೆ, ನೋಡಿ ಸ್ವಾಮಿ, ನಮ್ಮ ತಾಯಿಯ ಮನೆ ಉರಿದು ಹೋಗುತ್ತಿದೆ ಎಂದು. ಇನ್ನು ಮುಂದೆ ನನಗೆ ನಮ್ಮ ತಾಯಿ ಮನೆ ಇಲ್ಲ ಅಂತ ರಾಜನಿಗೆ ಹೇಳುತ್ತಾಳೆ. ರಾಜ ಅವಳನ್ನು ಸಮಾಧಾನ ಮಾಡಿ ತನ್ನ ರಾಜ್ಯಕ್ಕೆ ಇಬ್ಬರು ಮರಳುತ್ತಾರೆ. ರಾಜ್ಯಕ್ಕೆ ಬಂದ ತಕ್ಷಣ ತನ್ನ ಅಕ್ಕ ಇವಳು ಧರಿಸಿರುವ ಎಲ್ಲಾ ಒಡೆಗಳನ್ನು ನೋಡಿ, ತಂಗಿ, ಇವೆಲ್ಲ ನಿನಗೆ ಎಲ್ಲಿಂದ ಬಂದವ ಎಂದು ಕೇಳುತ್ತಾಳೆ. ಆಗ ತಂಗಿ ಉತ್ತರಿಸುತ್ತಾಳೆ, ಅಮ್ಮ ಸತ್ತ ವಿಚಾರವನ್ನು ಅವಳಿಗೆ ತಿಳಿಸಿ ನಡೆದಿದ್ದನ್ನು ಅವಳಿಗೆ ಹೇಳುತ್ತಾಳೆ. ದುರಾಸೆಯಾದ ಅಕ್ಕ ಅಲ್ಲೇ ದೂರದಲ್ಲಿದ್ದ ಒಂದು ನಾಯಿಮರಿಯನ್ನು ತಂದು ಅದನ್ನು ಒಂದು ಡಬ್ಬಿಯಲ್ಲಿ ಮುಚ್ಚುತ್ತಾಳೆ. ಅದು ಸತ್ತು ಹೋಗಿ ಬಂಗಾರವಾಗುತ್ತದೆ. ಆ ಒಡವೆಗಳನ್ನು ತಾನು ಧರಿಸಿಕೊಂಡು ತನ್ನ ಗಂಡನಿಗೆ ಹೇಳಿ ತವರು ಮನೆಗೆ ಹೋಗೋಣ ಅಂತ ಕರೆದುಕೊಂಡು ಹೋಗುತ್ತಾಳೆ. ದಾರಿಯಲ್ಲಿ ಹೋಗಬೇಕಾದರೆ ಹುತ್ತವನ್ನು ಕಂಡು ತನ್ನ ಗಂಡನಿಗೆ ಸ್ವಲ್ಪ ಸಮಯ ಮಲಗಿ ಎಂದು ಹೇಳಿ ತನ್ನ ತಂಗಿ ಹೇಳಿದ್ದನ್ನು ನೆನೆಸಿಕೊಂಡು ಆ ಹುತ್ತದಲ್ಲಿ ಕೈಯನ್ನು ಇಡುತ್ತಾಳೆ. ಆಗ ದೊಡ್ಡದಾದ ಹಾವು ಅವಳಿಗೆ ಕಚ್ಚಿ ಅವಳು ಸಾಯ್ತಾಳೆ. ದುರಾಸೆಯಿಂದ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ. ಈ ಕಡೆ ಅವಳ ತಂಗಿ ಮತ್ತು ರಾಜ ಇಬ್ಬರೂ ಖುಷಿಯಿಂದ ಇರುತ್ತಾರೆ. ನಿಷ್ಠೆ ಮತ್ತು ದಯೆಯು ಸಮಾಧಾನ ಮತ್ತು ಯಶಸ್ಸು ತರುತ್ತದೆ, ಆದರೆ ದುರಾಸೆ ವಿಧಿಯನ್ನೇ ನಾಶ ಮಾಡುತ್ತದೆ.